ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಕ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಹಾಗಾಗಿ ಎಲ್ಲ ರೆಡಿ ಆಗ್ತಾಯಿದ್ವಿ. ಬೆಳಗಿನ ಜಾವ 4:30ಗೆಲ್ಲ ಎದ್ದು ಸ್ನಾನಗಳೆಲ್ಲ ಆಗಿದೆ. ಎಲ್ಲರೂ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನು ರೆಡಿಯಾಗಿ ಆಮೇಲೆ ತೋರಿಸ್ತೀನಿ ಯಾವ ಥರ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಯಾರೆಲ್ಲ ಬರ್ತಾರೆ ನೋಡೋಣ. ಪೂಜೆಗೆ ಯಾರೆಲ್ಲ ಬರ್ತಾರೆ ಮತ್ತು ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ ಹೊಸಬರು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಈಗ ಅಕ್ಕ ಪೂಜೆಗೆಲ್ಲ ಬಂದಿದ್ದಾಳೆ. ಹಾಗೆ ಇಲ್ಲಿ ಮಾವನ ಮಗ ಫೋಟೋ ಹಿಡಿತಾ ಇದ್ದಾರೆ. ನಾವು ಕೂಡ ರೆಡಿಯಾಗಿ ಬಂದು ಕೂತ್ಕೊಂಡಿದ್ವಿ. ಈಗ ಪೂಜೆಗೆಲ್ಲ ರೆಡಿ ಆಗಿದೆ, ಇನ್ನು ಪೂಜೆ ಮಾಡ್ತಾ ಇದ್ದಾರೆ. ಈಗ ನಾವಷ್ಟೇ ಇದ್ವಿ, ಇನ್ನು ಗೆಸ್ಟ್ ಎಲ್ಲ ಬರ್ತಾರೆ. ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ನಾವು ಈಗ ದೊಡ್ಡಮ್ಮ ಆಗಿರ್ಬೋದು, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ವಿ. ಇಲ್ಲಿ ಅಕ್ಕ ಮತ್ತು ಅಕ್ಕನ ಮಗ ಪೂಜೆಗೆ ಕೂತ್ಕೊಂಡ್ರು ಅಂತೂ. ಅಕ್ಕ ಮಗ ಪೂಜೆ ಕೂತ್ಕೊಂಡಿದ್ದಾರೆ. ಹಾಗೆ ಪೂಜೆ ಐನೂರು ಪೂಜೆ ಎಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಸ್ತಾ ಇದ್ದಾರೆ. ಈಗ ಸತ್ಯನಾರಾಯಣ ಸ್ವಾಮಿಗೆ ಅಭಿಷೇಕ ಮಾಡಿಸೋವಂಥ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ನಾವೆಲ್ಲ ಕೂತ್ಕೊಂಡಿದ್ವಿ. ಅಕ್ಕನ ಮಗಳಿಗೆ ಎಕ್ಸಾಮ್ ಇದೆ, ಹಾಗಾಗಿ ಅವಳು ಏನು ಪೂಜೆಗೆ ಏನು ಕೂತ್ಕೊಳ್ಳಲಿಲ್ಲ. ಅವಳು 10 ಗಂಟೆಗೆಲ್ಲ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಅವಳು ಇಲ್ಲಿ ಕೂತ್ಕೊಂಡಿದ್ದ. ಹಾಗೆ ಕಸಿನ್ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ನಿಮಗೆ ಪೂಜೆ ಎಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ವಾಯ್ಸ್ ಎಲ್ಲ ಕೊಡ್ತಾ ಇಲ್ಲ. ಐನೋರು ಯಾವ ಥರ ಮಂತ್ರ ಎಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಅವರು ಯಾವ ಥರ ಪೂಜೆ ಮಾಡಿಸ್ತಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಕೂಡ ಹಾಗೆ ಐನೋರು ಮಾಡುವಂಥ ಪೂಜೆನೆಲ್ಲ ನಿಮ್ಗೆ ಹಾಗೆ ತೋರಿಸ್ತೀನಿ ನೋಡಿ. ಹೇಳ್ತಿಲ್ಲ ಜಯ ಜಯ ಗಣಪತಿ ದಿವ್ಯ ನಮಸ್ತೆ ಗಣಪಕ ಭದ್ರಂ ಗಿರಿಜಾ ಭದ್ರಂ ಗಣಕುಲ ಭೇದ್ರಂ ಗಣಪತಿ ಮಿಷಪ್ರಿಯಂ ಕರಗುಣ ಪರುಷಂ ಕಂಗಣವಾದ್ಯಂ ಗವಳಿತ ಪದ್ಮಂ ಸುರಭದ್ರಂಧ್ಯಂ ಸುಂದರಭದ್ಯಂ ಸುರಚಿತ ಮಣಿಮಕುಟಂ ಪ್ರಣಪತಗೇಹಂ ಪ್ರಕಟಿತತಾಳುಂ ಷಡ್ಗಿರಿತಾಳವಿಧಂ ತತ್ತಂ ಷಡ್ಗಿರಿತಾಳವಿಧಂ ओम शुक्लां वरदं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये सर्ववक्त्रत्यः वाणिज्यः भरंशः विघ्नं निघ्नं दुर्गं विश्वक्षेत्रं महस्महे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये व्यासं वसिष्ठनप्तारं चित्ते गौतमकल्मषं महाराजं वन्दे सुखदातं तपोनिधे व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः विष्णुवे सर्वजिष्णवे यस्य स्मरणमात्रेण जन्म संसार बन्धनात् जन्म संसार बंधना जगद्भवं देवदेवं अनंतं पुरुषोत्तमं त्वमेव चास्य नित्यं भक्त्या पुरुषमव्ययम् ब्रह्मण्यं सर्वधर्मज्ञं लोकानां कीर्तिवर्धनम् एष मे सर्वधर्माणां धर्मोऽधिकं यो मङ्गलानां च मङ्गलम् यतः सर्वाणि भूतानि भवन्ति आदिवाते यानि नामानि गौणानि विख्यातानि महात्मनः ऋषीणां सहस्रस्य वेदव्यासो महामुनिः शुद्धभागेजं शक्तिर्देवनिनन्दनः विष्णुं जिष्णुं महाविष्णुं प्रभविष्णुं महेश्वरम् परमात्मा श्रीमन्नारायणो देवता अमृतां शुद्धवै भारिति परमो मन्त्रः चक्रीजन्मा गदाधर इत्यस्त्रम् आङ्गपाणि रक्षाभ्यैति नेत्रम् विसामः सामगः सामीति कवचम् आनन्दं परब्रह्मेति योनिः सुदर्शनकाल इति विद्बन्धः विश्वरूपाणि ध्यानं श्रीविष्णुं भवभयहरं सर्वलोकैकनाथं मेघश्यामं वेददोषेयवासं श्रीवत्साङ्गं कौस्तुभोर्गोस्थिताङ्गं वेदं पुण्डरीकायनाथं विष्णुं वन्दे सर्वलोकैकनाथं नमः समस्त. ಪೂಜೆ ಎಲ್ಲ ನಡೀತಾ ಇದೆ. ಮಗ ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ದ, ಹಾಗಾಗಿ ಅವ್ನಿಗೆ ಟಿಫನ್ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಔಟ್ ಸೈಡ್ ಬಂದೆ. ಬರೋಷ್ಟೊಳಗಡೆ ಭಟ್ರು ಬಂದು ಮೆಂತೆ ಬಾತ್ ಮಾಡಿದ್ದಾರೆ. ಹಾಗೆ ಸಾಂಬಾರು, ರಸಮ್ಮು ಮತ್ತು ವೈಟ್ ರೈಸು, ಚಟ್ನಿ, ಮೆಂತೆ ಬಾತ್ಗೆ ಚಟ್ನಿ ಮಾಡಿಸಿದ್ರು. ಮತ್ತು ಹೋಳಿಗೆ, ಕೋಸಂಬರಿ, ಹಪ್ಳ ಇಷ್ಟು ಅಡುಗೆನ ಮಾಡಿಸಿರೋಂಥದ್ದು. ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣ. ಈಗ ಇಲ್ಲೆಲ್ಲ ಮಕ್ಕಳು ಅವರೆಲ್ಲ ಟಿಫನ್ ಮಾಡ್ತಾ ಇದ್ದಾರೆ. ತಂಗಿ ಮಕ್ಕಳು, ಹಾಗೆ ನಮ್ಮ ಮಕ್ಕಳು ಇರ್ಬೋದು, ಇಲ್ಲಿ ಕಸಿನ್ ಸಿಸ್ಟರ್ಸ್ ಇರ್ಬೋದು, ಎಲ್ಲನೂ ಹಸ್ಬೆಂಡ್ ಮಗನ ಎತ್ಕೊಂಡು ಇಲ್ಲಿ ಬಂದಿದ್ದರು.
ओम सत्यपूर्णाय नमः ओम सत्योषधाय नमः ओम सत्यनंदनाय नमः ओम सत्यवपुषे नमः ओम सत्यग्रहरूपे नमः ओम श्री सत्यनारायण स्वामिने नमः. ಪೂಜೆ ಆದಮೇಲೆ ಈಗ ಹೋಮ ಮಾಡೋಕ್ಕೆ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇನ್ನೇನು ಹೋಮ ಎಲ್ಲ ಹಾಕಿದಾದ್ಮೇಲೆ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಓದ್ತಾರೆ. ಈಗ ಹೋಮ ಎಲ್ಲ ಮುಗಿದ್ಮೇಲೆ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಹೇಳುವಂಥದ್ದು ನೋಡೋಣ. ಆದರೆ ತೋರಿಸ್ತೀನಿ, ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಹಾಗಾಗಿ ಎಷ್ಟಾದರೆ ಅಷ್ಟು ಶಾರ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. शुभदाय श्री वरदमूर्तये नमो नमः स्वाहा. ओम नमो नारायणाय नमो गणपतये नमो ब्रह्मस्पते नमस्ते लंबोदराय एकदंताय विघ्नविनाशिने शुभदाय श्री वरदमूर्तये नमो नमः स्वाहा. ओम गणादीं पूर्वमश्चार्यावरणादीं सुरन्तरम् अनुस्वारप्रतरः अर्धेन्द्रसुदन्तारेण रुद्धमे तत्त्वमनुस्वरूपं विकारपूर्वरूपं गणपतये स्वाहा. ओम नमो नारायणाय नमो गणपतये नमो ब्रह्मस्पते नमस्ते लंबोदराय एकदंताय विघ्नविनाशिने शुभदाय श्री वरदमूर्तये नमो नमः स्वाहा. स्वाहा 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 वायवे स्वाहा मेराय स्वाहा ईशानाय स्वाहा. ओम आदित्यानुग्रह देवता देवो मंत्रकर्षे. ओम भास्कराय विद्महे महाद्गराय धीमहि तन्नो सूर्य प्रचोदयात् स्वाहा. भास्कराय विद्महे महाद्गराय धीमहि तन्नो आदित्य प्रचोदयात् स्वाहा. ओम भास्कराय विद्महे महाद्गराय धीमहि तन्नो आदित्य प्रचोदयात् स्वाहा. ओम भार्गवाय विद्महे दर्शनाय धीमहि तन्नो शुक्र प्रचोदयात् स्वाहा. ಪೂಜೆ ಎಲ್ಲ ನಡೀತಾ ಇರಬೇಕಾದ್ರೆ ಕಸಿನ್ ಸಿಸ್ಟರ್ ಎಲ್ಲ ಬಂದರು. ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ. ಅವಾಗ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ. ಇಲ್ಲೆಲ್ಲರೂ ಬಂದಿದ್ದಾರೆ ನೋಡಿ. ಆಲ್ಮೋಸ್ಟ್ ಕಸಿನ್ ಸಿಸ್ಟರ್ಸು ನಾವು ಇದ್ದೀವಿ. ಅಮ್ಮವರ ಅಕ್ಕನ ಮಕ್ಕಳು ಮತ್ತು ಊರಿನಲ್ಲಿರುವಂಥ ಸ್ವಲ್ಪ ಜನ ಎಲ್ಲ ಬಂದಿದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೂ ಬರ್ತಾರೆ. ಆಮೇಲೆ ತೋರಿಸ್ತೀನಿ ನೋಡೋಣ. ಆದರೆ ಈ ವಿಡಿಯೋದೆಲ್ಲ ನೋಡಿಸ್ತೀನಿ, ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. सप्तते अग्ने समिदः सप्तजिह्वा सप्तऋषयः सप्तकाम प्रियाणि सा अग्ने पुरुषात्मने इदन्नमो नमः. ಚಮಿಕ ಆಮೇಲೆ ಇವಾಗಲ್ಲ, ಆಮೇಲೆ ಸರಿನಾ? ಭಗವತ ವೀರೇನ ಭಗವತ ತೇಜಸ ಭಗವತ ಕರ್ಮಣ ಭಗವತ ಕರ್ಮ ಕರಿಷ್ಯಾಮಿ ಭಗವಾನ್ ಪವಿತ್ರಂ ವಾಸುದೇವಂ ಪವಿತ್ರಂ ಸತ್ವದ ಪವಿತ್ರಂ ಪಾದೋದಕಂ ಪವಿತ್ರಂ ಓಂ ತತ್ವತ ಹೋಮಧ್ಯೆ ಸಂಭವಿತ ಮಂತ್ರಲೋಪ ತಂತ್ರಲೋಪ ಕ್ರಿಯಾಲೋಪ ಭಕ್ತಿಲೋಪ ಶ್ರದ್ಧಾಲೋಪ ಆಹುತಿಲೋಪ ಸಕಲ ನ್ಯೂನ್ಯ ಅತಿರಿಕ್ತ ದೋಷ ಸರ್ವಂ ಶ್ರೀ ಯಜ್ಞನಾರಾಯಣ ಪಾದಾರ್ಪಣಮಸ್ತು. ಶಶಿ ಋತು ಮಾಘ ಮಾಸ ಶುಕ್ಲ ಪಕ್ಷ ಭಾರ್ಗವ ಮಾಸ ಈ ಸುದಿನದಲ್ಲಿ ಈ ಗೃಹದಲ್ಲಿ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಬಂಧುಗಳೇ,
ಮತ್ತೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಈ ಸುದಿನದಲ್ಲಿ ಈ ಗೃಹದಲ್ಲಿ ಮಂಚಿನಲ್ಲಿ ಬಸವಣ್ಣನ ಆಹ್ವಾನ ಅಂದರೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಯೋಗ ಅಂತ ಹೇಳ್ತೀವಿ. ಅಂದ್ರೆ ಇಂತಹ ಪೂಜೆಗಳನ್ನ ಮಾಡಿಸಬೇಕಾದಾಗ ಮತ್ತೆ ಬಸವಣ್ಣನ ಆಹ್ವಾನ ಮಾಡಬೇಕಂದ್ರೆ ಒಂದು ಯೋಗ ಇರಬೇಕು ಅಂತ. ಧನಲಕ್ಷ್ಮಿ ಇದ್ರೆ ಆಗೋದಿಲ್ಲ, ಧನಲಕ್ಷ್ಮಿ ಜೊತೆಯಲ್ಲಿ ಯೋಗ ಅಂತಕ್ಕಂಥದ್ದು ಇರಬೇಕು. ಅಂದ್ರೆ ಒಂದು ಗುರುವಿನಿಂದ ಒಂದು ಕಾಲಕ್ಕೆ ಮೋಕ್ಷ ಅಂತ ಹೇಳ್ತೀವಿ. ಕಾಲಕ್ಕೆ ಮೋಕ್ಷ ಯಾರಿಂದ ಒಂದು ಕಾಲಕ್ಕೆ ಮೋಕ್ಷ ಅಂತ. ಅದೇ ರೀತಿಯಾಗಿ ಸ್ವಾಮಿಯ ವ್ರತದಲ್ಲಿ ಈ ಸುದಿನದಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಂಡಿದ್ದೀವಿ ಅಂದ್ರೆ ನಮ್ಮೆಲ್ಲರಿಗೂ ಸಹ ಒಂದು ಯೋಗ, ನಿಮಗೂ ಯೋಗ ನನಗೂ ಯೋಗ ಅಂತ. ಮತ್ತೆ ಸತ್ಯನಾರಾಯಣ ಸ್ವಾಮಿಯ ವ್ರತ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಂತ. ವ್ರತಗಳಲ್ಲಿ ಅತಿ ಶ್ರೇಷ್ಠ ವ್ರತವಾಗಿರ್ತಕ್ಕಂಥದ್ದು ಶ್ರೀ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿಯ ವ್ರತ. ಶ್ರೀ ಶೋಭಕೃತ ನಾಮ ಸಂವತ್ಸರ ಅಂದ್ರೆ ಈ ಒಂದು ಸುದಿನದಲ್ಲಿ ನಾವು ಮಾಡ್ತಾ ಇದ್ದೀವಲ್ಲ ಶೋಭಕೃತವು, ಮತ್ತೆ ಬರುವಂತಹ ಶೋಭಕೃತ ಅಂದ್ರೆ ಮತ್ತೆ 60 ವರ್ಷಗಳಾಗುತ್ತೆ. ಅಂದ್ರೆ ಈ ಸುದಿನವನ್ನು ಮತ್ತೆ ನಾವು ಕಾಯಬೇಕಂದ್ರೆ ಮತ್ತೆ 60 ವರ್ಷಗಳಾಗುತ್ತೆ. ಆ ಸಮಯಕ್ಕೆ ನಾವು ಎಷ್ಟು ಜನ ಇರ್ತೀವೋ ಎಷ್ಟು ಜನ ಖಾಲಿ ಆಗಿರ್ತೀವೋ ಗೊತ್ತಿಲ್ಲ. ಈ ಸುದಿನದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿದ್ದೀವಿ. ಮತ್ತೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಭಾಗವು ಎಷ್ಟು ಮುಖ್ಯವೋ ಕಥಾಭಾಗವು ಅಷ್ಟೇ ಮುಖ್ಯವಾಗಿರುತ್ತೆ. ಕಥಾಭಾಗ ಎಷ್ಟು ಮುಖ್ಯವಾಗಿರುತ್ತೋ ತೀರ್ಥದ ಭಾಗವು ಅಷ್ಟೇ ಮುಖ್ಯವಾಗಿರುತ್ತೆ. ತೀರ್ಥದ ಭಾಗವು ಎಷ್ಟು ಮುಖ್ಯವೋ ಪ್ರಸಾದ ಭಾಗವು ಅಷ್ಟೇ ಮುಖ್ಯವಾಗಿರುತ್ತೆ. ಸತ್ಯನಾರಾಯಣ ಸ್ವಾಮಿ ವ್ರತ ಪ್ರಾರಂಭ ಆದ ನಂತರ ಯಾರು ಸಹ ಮಧ್ಯದಲ್ಲಿ ಹೆತ್ತೋಗ್ಬಾರದು. ಅಂದ್ರೆ ಮಧ್ಯದಲ್ಲಿ ಹೆತ್ತೋಗಿ ಏನಾಗುತ್ತೆ ಪ್ರತಿಫಲ ಸಿಗೋದಿಲ್ಲ ಅಂತ, ಪ್ರಯೋಜನ ಇಲ್ಲ ಅಲ್ವಾ? ಹೇಗೆಂದ್ರೆ ಎಲೆಯನ್ನ ಹಾಕಿ ಊಟ ಕೊಡಿಸಲಿಲ್ಲ ಅಂದ್ರೆ ಏನು ಪ್ರಯೋಜನ? ಹಾಗೆ ಕಥಾಶ್ರವಣವನ್ನು ಪೂರ್ಣವಾಗಿ ಕೇಳಬೇಕು. ತದನಂತರವಾಗಿ ಗೃಹಕ್ಕೆ ಬಸವಣ್ಣ ಆವಾಹನೆ ಆಗ್ತಾನೆ. ಪೂಜಾದಿಗಳನ್ನು ಹೇಳಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿದಾಗ ಪರಮಾತ್ಮನ ಎಲ್ಲರಿಗೂ ಸಹ ಸಕಲ ಇಷ್ಟಾರ್ಥಗಳನ್ನ ಸಕಲ ಭಾಗ್ಯಗಳನ್ನ ಸತ್ಯನಾರಾಯಣ ಸ್ವಾಮಿ ಬಸವಣ್ಣನ ಕುಟುಂಬಕ್ಕೆ ಹೇಳುತ್ತಾರೆ. ಮತ್ತೆ ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ 5 ಅಧ್ಯಾಯಗಳು ಬರುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ರೀತಿಯಾಗಿ ವಿಶೇಷವಾಗಿರುತ್ತೆ. ಮತ್ತೆ ಪ್ರಥಮವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಯಾರಿಂದ ಯಾರಿಗೆ ಹೇಳಲ್ಪಟ್ಟಿತೋ ಮತ್ತೆ ಯಾರು ಮಾಡಿ ಆ ಭಗವಂತನ ಒಂದು ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆಂಬುದಕ್ಕೆ ನಾವೆಲ್ಲರೂ ಸಹ ತಿಳಿದುಕೊಳ್ಳೋಣ. ಇದೀಗ ಪ್ರಥಮ ಅಧ್ಯಾಯ ನೈಮಿಷಾರಣ್ಯ ವಾಸಿಗಳಾದ ಸಮಸ್ತ ಋಷಿಗಳು ಒಂದಾನೊಂದು ಕಾಲದಲ್ಲಿ ಸೂತ ಮಹರ್ಷಿ ಶೌರ್ಯಕಾರಿಗಳಾಗಿರ್ತಕ್ಕಂಥ ಶಿಷ್ಯರನ್ನ ಕಡೆಗೆ ಹಿಂತಿಯಂದವರು ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿನಃ ಅಥರ್ವಣ ವೇದ ಪ್ರಿಯಾಃ ಅಥರ್ವಣ ವೇದಂ ಅವಧಾರಯಾಮಿ. ಓಂ ಶನ್ನೋ ದೇವೇರವಿಷ್ಟಯಾಂ ಆಪೋ ಭವಂತು ವೇದಯೇ ಸಂಘಾರವಿಸ್ರವಂತು ನಃ. ಹರಿ ಓಂ ಸ್ವಸ್ತಿ. ಪರಶ್ರೀ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿನಃ ಪಂಚಾಂಗತ್ರವಣಂ ಅವಧಾರಯಾಮಿ. ಓಂ ತಿಥಿ ವಿಷ್ಣುಂ ತಥಾ ವಾರಂ ನಕ್ಷತ್ರಂ ವಿಷ್ಣುರೇವ ಚ. ಯೋಗ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಓಂ ರಾಜಾಧಿರಾಜಾಯ ಪ್ರಯತ್ನ ಸಾಲಿನೇ ನಮೋ ವಯಂ ವೈಷ್ಣವನಾಯ ಕೂರ್ಮಹೇ. ಸ್ವಾಮೇನ್ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಮಹೇಶ್ವರೋ ವೈಷ್ಣವನೋ ದದಾತಿ. ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ತೇ ನಮಃ. ವೇದೋಕ್ತಮಂತ್ರ ವಿಶ್ವಂ ಸಮರ್ಪಯಾಮಿ. ಸಮಸ್ತ ರಾಜೋಪಚಾರ ಶಕ್ತೋಪಚಾರ ಭಕ್ತೋಪಚಾರ ಭೋಜಾನಿ ಸಮರ್ಪಯಾಮಿ. ಅಗುರುಚಂದನ ಕುಕ್ಕರೀಯ ಭಾಗಮಗಮ ಅಂಧಕಾರವೋಗಲಾಯ ಜಗಕಬಲ ಕರುಣೆ ಧ್ರುವ ಸೂರ್ಯಚಂದ್ರನ ಶಕ್ತಿದಾತ ದೀಪದಾರತಿ ಬೆಳಗುದೆ ದೀಪದಾರತಿ ಗಣನುಗಿ ಸ್ವಾಮಿ ದೇವರೇ ಲೋಕಪಾಲನೆ ತೇ ನಮೋ ನಮೋದೆ.
ಕ್ಷೇಮದಿಂದಲೇ ಪಾಲಿಸೆಂಬನು ತೇ ನಮೋತು ನಮೋತು ತೇ ಅವರೆಲ್ಲವನೆಲ್ಲ ಬಿಟ್ಟರೆ ಸೂರ್ಯನೇ ಜಗದೀಶನೇ ನಾವು ಮಾಡಿದ ಪಾಪವೆಲ್ಲವೂ ಹೋಗಲಾಡಿಸು ಬೇಗನೆ ತಾಯಿ ತಂದೆ ಗುರುವ ದೈವ ಬಂಧು ಬಳಗವು ಮಕ್ಕಳು ಬಡಿದು ನೀನೇ ಮನೆಯು ನೀನೇ ಧನವು ಕನಕ ವಸ್ತು ಶರಣ ಸ್ವಾಮಿ ಶರಣ ಗುರುವೇ ಶರಣ ಸರ್ವದ ರಕ್ಷಕ ಶರಣ ಪ್ರಭುವೇ ದೀನ ಬಂಧು ಶರಣ ಬಾಂಧವ ಅನ್ನ ಕೊಟ್ಟ ಅನ್ನದಾದಿಗೆ ಕಲ್ಲಿನೊಳಗಿನ ಕಪ್ಪಿಗೆ ಅನ್ನ ಬಿಟ್ಟ ಸಸ್ಯಗಲ್ಲ ಸರ್ವರಕ್ಷಕ ಪ್ರಭುವಿಗೆ ಒಂದು ದನದ ದೊರೆತಿಂದ ಭಕ್ತನಾಗಿ ಜಯ ಪ್ರಭು ಅನ್ನಪಾಯಿ ಹಾಲು ನೀಡಿದರೆ ತೃಪ್ತಿಯಿಂದ ಸೇವಿಸೈ ಅವರ ಸ್ವಾಹ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಸೀತಾನಾಯಕ ಗೋವಿಂದ ಸಪರಿಪಾಲಕ ಗೋವಿಂದ ಹರಿಸಜನ ಪೋಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ಶರಣಾಗತ ವತ್ಸಲ ಗೋವಿಂದ ಕರುಣಾಸಾಗರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಸರ್ವೈಶ್ವರೈರಾಚಾರ್ಯೈ ಸತ್ವದಾಯ ಮಂಗಲಂ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ನಮಸ್ಕರೋಮಿ ಜೈ ಇಂದಿರಾರಮಣ ಗೋವಿಂದ ಸತ್ಯನಾರಾಯಣ ಸ್ವಾಮಿ ವರ್ಧ ಗೋವಿಂದ ಮಹಾಲಕ್ಷ್ಮಿ ವರ್ಧ ಗೋವಿಂದ ನಮ್ಮ ಮಾವನ ಏನಾರು ನೋಡ್ಸೋದು ಬೇಡ. ಹರಿ ಓಂ ಸ್ವಸ್ತಿ ಕಲಾಟೆ ಎಂಬ ನಾಲ್ಕು ನಮಸ್ಕಾರವು ನಾಲ್ಕು ವೇದಗಳಿಗೆ ಐದು ನಮಸ್ಕಾರವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿ ನಮಸ್ಕಾರವು ನಿನ್ನ ನಾಮ ಮಂಗಳ ನಿನ್ನ ಸೇವೆ ಮಂಗಳ ನಿನ್ನ ವ್ರತವು ಮಂಗಳ ನಿನ್ನ ಹೋಮ ಮಂಗಳ ನೀನೇ ಸರ್ವ ಮಂಗಳ ಈ ಕ್ಷೇತ್ರದ ಜನರು ಸಜ್ಜನರಾಗಲಿ ಸಜ್ಜನರು ಸದ್ಗುಣವೇ ಮತ್ತಷ್ಟು ಶೋಭಿಸಲಿ ಪರಸ್ಪರ ಎಲ್ಲರೂ ಅನ್ಯೋನ್ಯರಾಗಿ ಅನಸೂಯರಾಗಿ ವೀರ್ಯವಂತರಾಗಿ ಶ್ರೀಮಂತರಾಗಿ ರಾಷ್ಟ್ರಪ್ರೇಮಿಗಳಾಗಿ ವಿನೋದಿಸುವಂತಾಗಲಿ ಸರ್ವೇ ಜನ ಸುಖಿನೋ ಭವಂತು ಅನುಗೃಣಂತು ಸದಾಸ್ತು. ಫ್ರೆಂಡ್ಸ್, ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿತು. ಆಗತ್ತೀತ ಪ್ರಸಾದ ಎಲ್ಲವನ್ನು ಆಯಿತು. ಈಗ ಮಂಚನಲ್ಲಿ ಬಸವಣ್ಣ ಬರ್ತಾ ಇದ್ದಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಪೂಜೆ ಎಲ್ಲ ಯಾವ ಥರ ಆಯಿತು ಅಂತ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಂಚನಲ್ಲಿ ಬಸವಣ್ಣ ವಿಡಿಯೋ ನೋಡಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು